ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆ, ಹೊಲ, ತೋಟ, ಕಚೇರಿಗಳ ಸುರಕ್ಷತೆಗಾಗಿ CCTV ಅಳವಡಿಸಿಕೊಳ್ಳಿ. ಹೊಸ ಬಸ್ ನಿಲ್ದಾಣ ವಿಶಾಲ್ CCTV ಹೊಸ ಬಸ್ ನಿಲ್ದಾಣ. ಮೊಬೈಲ್ ಸಂಖ್ಯೆ 9663811815 ಸಂಪರ್ಕಿಸಲು ಕೋರಲಾಗಿದೆ. ರಾಜ್ಯದ ಆರ್ಯವೈಶ್ಯ ನಿಗಮದ ಅಧ್ಯಕ್ಷರಾದ KV ರಾಮಪ್ರಸಾದ್ ಅವರು ಶನಿವಾರ ಪಾವಗಡ ಪಟ್ಟಣದ ಶನಿಮಹಾತ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ದೇವಸ್ಥಾನದ ಅಧ್ಯಕ್ಷರಾದ GS ಅನಿಲ್ ಕುಮಾರ್, ಆರ್ಯವೈಶ್ಯ ತಾಲೂಕು ಅಧ್ಯಕ್ಷರಾದಂಥ GS ಸುದೇಶ್ ಬಾಬು ಮತ್ತು ಆರ್ಯವೈಶ್ಯ ಮುಖಂಡರಾದಂಥ KV ಶ್ರೀನಿವಾಸ್, ಕಮಲ್ ಬಾಬು, ರಘುನಂದನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇದೇ ಸಮಯದಲ್ಲಿ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಏಕೆಂದರೆ ವ್ಯಾಪಾರ ಉದ್ದಿಮೆಯಲ್ಲಿ ಬಹಳ ಪೈಪೋಟಿಯಾಗಿ ರೇಟು ಕೂಡ ಜಾಸ್ತಿ ಎತ್ತರಕ್ಕೆ ಗಗನಕ್ಕೆ ಬೆಳೆದುಬಿಟ್ಟು 1 ಲಕ್ಷದಲ್ಲಿ ಏನು ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಅದನ್ನು ಗಮನಿಸ್ಕೊಂಡು ನಾನು ಹೆಚ್ಚು ಮಾಡಬೇಕು ಅಂತ ಸರ್ಕಾರಕ್ಕೆ ಒಂದು ನಿವೇದನೆ ನೀಡಿದೆ. ಅದು ಅನುಮೋದನೆ ಬಂದರೆ ಆವಾಗ ಕೊಡ್ಬೋದು. ಅದೇನು ವಾಪಸ್ ಆಗ್ತಿಲ್ಲ. ಅವ್ರೇನು ಬ್ಯಾಂಕ್ ಲೋನ್ ಸಾಲ ತೀರಿಸಿದ್ರು ಅದು ಅವ್ರ ಬಡ್ಡಿ ಪ್ರಕಾರ ಅವ್ರು ತೀರಿಸ್ಕೊಳ್ಬೇಕಾಗುತ್ತೆ. ಈಗೆಲ್ಲ ಅಲ್ಲದೆ ನಮಗೆ ನಮ್ಮ ಸಮಾಜದವರು ಕೆಲವರೆಲ್ಲ ವಿದ್ಯಾವಂತರು ನಾವು ಇಷ್ಟೆಲ್ಲ ಚೆನ್ನಾಗಿ ಓದಿದ್ದೀವಿ, ನಮಗೇನು ಸರ್ಕಾರದಿಂದ ಆಗಲಿ ನಿಮ್ಮಿಂದ ಆಗಲಿ ಬೆನಿಫಿಟ್ಸೇ ಇಲ್ಲ ಅಂತ ಅದಕ್ಕೆ ಒಂದು ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದೀವಿ. ಅದು ಇತ್ತೀಚೆಗೆ ಒಂದು 2 ವರ್ಷದಿಂದ ಕೊಡ್ತಾ ಇದ್ದೀವಿ. ಆ ಸ್ಕಾಲರ್ಶಿಪ್ನಲ್ಲಿ ಆಯಾ ವಿದ್ಯಾರ್ಥಿ ಅರ್ಹತೆ ಏನೇನಿದೆಯೋ ಅದಕ್ಕೊಂದು ಫಿಕ್ಸ್ ಮಾಡ್ತೀವಿ. ಆ ಪ್ರಕಾರ ಬಂದಿರೋ ಅಪ್ಲಿಕೇಶನ್ಸ್ಗೆ ನಾವು ನೋಡ್ಕೊಳ್ತೀವಿ. ಇಷ್ಟು ನಮ್ಮ ಸಮಾಜದ ಯೋಜನೆಗಳು. ಇದನ್ನೆಲ್ಲ ನಮಗೆ ವರ್ಷಕ್ಕೆ 10 ಕೋಟಿ ರೂಪಾಯಿ ಅಂತ ನಮ್ಮ ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೂಪಾಯಿಟ್ಟಿದ್ರು. ಈ ವೇಳೆಗಾಗಲೇ ಈ 4 ಇದರೊಳಗೂ ಸುಮಾರು 5 ವರ್ಷದಿಂದ ಒಂದು 45 ಕೋಟಿ ಕೊಟ್ಟು ಇದನ್ನು ನಾವು ಕೊಟ್ಟಿರೋ ದುಡ್ಡು ನಮ್ಮ ಮರುಪಾವತಿ ಎಲ್ಲ ನಿಗಮಗಳಿಗಿಂತ ನಮ್ಮದೇ ಬೆಸ್ಟು 85% ಅಷ್ಟು ವಸೂಲಿ ಆಗಿದೆ. ಅದರಿಂದ ನಾನು ಮತ್ತೆ ನಮ್ಮ ಸರ್ಕಾರಕ್ಕೆ ನಿವೇದನೆ ಮಾಡಿಕೊಂಡಿದ್ದೀನಿ. ಇನ್ನಷ್ಟು ನಮಗೆ ಸಾಲ ಬೇಕಾಗಿರೋ ಬೇಡಿಕೆ ಜಾಸ್ತಿ ಇದೆ, ದಯವಿಟ್ಟು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದೀನಿ. ನಮ್ಮ ಉಪಮುಖ್ಯಮಂತ್ರಿಗಳು ತಿಳಿಸಿದ್ದೀನಿ. ಅವರು ಅದನ್ನು ಗಮನಿಸಿ ಮಾಡೋಣಪ್ಪ ಅಂತ ತಂದಿದ್ದಾರೆ. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಜನ ಬಂದಿರೋ ಅಪ್ಲಿಕೇಶನ್ಸ್ಗೆಲ್ಲ ನಾನು ಪೂರ್ತಿ ಸಾಲ ಕೊಡ್ಬೋದು, ಇಲ್ಲಾಂದರೆ ಪ್ರಯಾರಿಟಿ ಮೇಲೆ ಕೊಡಬೇಕಾಗುತ್ತೆ. ಆ ಥರ ಇದೆ. ಇದಕ್ಕೆ ನಮ್ಮ ಆನ್ಲೈನ್ನಲ್ಲೇ ಅಪ್ಲಿಕೇಶನ್ ಹಾಕ್ಕೋಬೇಕು. ಇವತ್ತು ಮಾಡೋರು ಮತ್ತು ಕೆಲವರು ಕಳ್ಳೋ ಗಾಡಿನಲ್ಲಿ ದೋಸೆ ಗೀಸೆ, ಪಾನಿಪೂರಿ, ಚಾಟ್ಸು ಅಥವಾ ಇತರೆ ಪದಾರ್ಥಗಳು ಅವ್ರಿಗೆ ಬೇಕಾದ್ರೆ ಫುಡ್ ಐಟಮ್ಸ್ ಮಾಡೋದಕ್ಕೆ ಭಾಳ ಪರದಾಡ್ತಾ ಇರ್ತಾರೆ. ಅಂಥವ್ರು ಬೇಕಾದರೆ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಬ್ಯಾಂಕಲ್ಲಿ ಹೋಗಿ ನಾವು ಸಾಲ ಕೊಡ್ತೀವಿ, ಬ್ಯಾಂಕ್ನವ್ರು ಏನಾದ್ರು ಸಾಲ ಕೊಡ್ತೀವಿ ಅಂತ ಅದಕ್ಕೆ ನಿಗದಿ ಪತ್ರ ಕೊಟ್ಟರೆ ನಾವು 2 ಲಕ್ಷ ರೂಪಾಯಿ ಫ್ರೀ ಆಗ್ಬೋದು. ಯಾರು ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಕೋಟ್ ನರಸಪ್ಪ, ಶಿವಕುಮಾರ್ ಸಾಕೇಲ್, MK ನಾರಾಯಣ್ ಮತ್ತು ಕೇರಂಪುರದ ಆನಂದ್ ಸೇರಿದಂತೆ ಮತ್ತಿತರರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಮತ್ತು ಮಾನವ ಹಕ್ಕುಗಳ ಪರಿಷತ್ನ ರಾಜ್ಯದ ಅಧ್ಯಕ್ಷರಾದ ವೇದ ಎನ್ನುವರು ಪಾವಗಡ ತಾಲೂಕಿನ ಗೌಡೇಟಿಯಲ್ಲಿ ಯುವಕರನ್ನು ಕೊಲೆ ಮಾಡಲಾಗಿದೆ, ಆ ಕೊಲೆ ಮಾಡಿದ ಕೊಲೆಗಾರರನ್ನು ಬಂಧಿಸಬೇಕೆಂದು ಪಾವಗಡ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ವೇದ ಅಂತ. ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಮತ್ತು ಮಾನವ ಹಕ್ಕುಗಳ ಪರಿಷತ್ ಕಡೆಯಿಂದ ನಾನು ಬಂದಿರೋದು. ನಮ್ಮದು ಬ್ಯಾಂಗ್ಳೂರು. ನಮಗೆ ನಿನ್ನೆ ಒಂದು ಕರೆ ಬರುತ್ತೆ ಮೇಡಮ್ ಕಡೆಯಿಂದ, ಜಯಲಕ್ಷ್ಮಿ ಕಡೆ, ದೊಡ್ಡಬಳ್ಳಾಪುರ ಇವ್ರಿಗೆ ಗೊತ್ತಿರೋರು ಗೌಡಹಟ್ಟಿನಲ್ಲಿ ಒಂದು ಕೊಲೆ ಆಗಿದೆ. ಬಟ್ ಆರೋಪಿಗಳನ್ನ ಇದುವರೆಗೂ ಯಾರೂ ಪತ್ತೆ ಮಾಡಿಲ್ಲ, ಕರ್ಕೊಂಡು ಬಂದಿಲ್ಲ, ಏನು ವಿಚಾರಣೆ ನಡೆದಿಲ್ಲ ಅಂತ. 4 ದಿನ ಆಗಿದೆ. ಭಾನುವಾರ ಇವರಿಗೆ ಶವ ಪತ್ತೆ ಆಗಿದೆ. ಇದಕ್ಕಿಂತ ಮುಂಚೆ ಇಷ್ಟೊತ್ತವರೆಗೂ ಸರ್ ಹೇಳ್ದಂಗೆ ಅವ್ರ ಮನೆಯಲ್ಲಿ ಒಂದು ಕಳ್ತನ ಆಗಿದೆ ಸಿಲಿಂಡ್ರು. ಅದಕ್ಕೆ ಈತ ಏನು ನರೇಶ್ ಏನಿದ್ದಾರೆ ಸಾಕ್ಷಿ ಹೇಳಿದ್ದಾರೆ. ಸಾಕ್ಷಿ ಹೇಳಿರೋಂಥ ಕಾರಣಕ್ಕೆ ಜೊತೆನಲ್ಲಿದ್ದಂಥ ಇಬ್ಬರು ವ್ಯಾಸಮೂರ್ತಿ ಮತ್ತು ಶ್ರೀನಿವಾಸನ್ ಅವರು ಕೊಲೆ ಮಾಡಿದ್ದಾರೆ. ಸಾಟರ್ಡೆ ನೈಟೇ ಕೊಲೆ ಆಗಿದೆ. ಮಾರ್ನಿಂಗು ಶವವಾಗಿ ಸಿಕ್ಕಿದ್ದಾರೆ. ಅವರು ನೋಡಿದಾಗ ವಿಚಾರಣೆ ಮಾಡೋದಕ್ಕಿಂತ ಮುಂಚೆನೇ ಆರೋಪಿಗಳಿಬ್ರು ತಪ್ಪಿಸ್ಕೊಂಡಿದ್ದಾರೆ, ಊರಿನಲ್ಲಿ ಇಲ್ಲ. ಇವರೆಲ್ಲ ಬಂದು FIR ಕೂಡ ಆಗಿದೆ. ಇಬ್ಬರು ಹೆಸರು ಮೇಲೂ ಮತ್ತು ಇನ್ನೊಬ್ಬ ಅವ್ರ ಜೊತೆನಲ್ಲಿರೋ ಒಂದು ಹುಡುಗನೂ ಅವ್ರ ಜೊತೆನಲ್ಲೇ ಎಸ್ಕೇಪ್ ಆಗಿದ್ದಾರೆ. ಬಟ್ ಇದುವರೆಗೂ ಆರೋಪಿಗಳನ್ನ ಪೊಲೀಸ್ನವರು ಪತ್ತೆ ಮಾಡಿಲ್ಲ.
ಮತ್ತು ಹೌದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕಂತ ವೆಯ್ಟ್ ಮಾಡ್ತಿದ್ದಾರೆ ನಿಜ. ಅದಕ್ಕಿಂತ ಮುಂಚೆ ಆರೋಪಿಗಳನ್ನ ಊರಿಂದ ಹೊರಗಡೆ ಹೋಗೋದಕ್ಕೆ ಬಿಟ್ಟಿರೋದೇ ದೊಡ್ಡ ತಪ್ಪು. ಅವ್ರನ್ನ ಕರೆಸ್ಬೇಕು, ವಿಚಾರಣೆ ಮಾಡಬೇಕು. ಹೆಂಗೆ ಅವರು ಕೊಲೆ ಮಾಡಿದ್ದಾರೆ, ಏನು ಅವರೇ ಮಾಡಿದ್ರಾ ಅಥವಾ ಏನು ಆಗಿದೆ ಅದನ್ನಾದರೂ ತಿಳ್ಕೊಳ್ಬೇಕಲ್ವಾ. ಏನು ಹೇಳ್ದಲೇ ಊರಿಂದ ಹೊರಗಡೆ ಹೋಗಿದ್ದಾರೆ ಅಂದರೆ ತಪ್ಪು ಅಂತಲೇ ಅರ್ಥ ಅಲ್ಲಿ ಬರುತ್ತೆ, ಬಿಂಬಿಸುತ್ತೆ. ಸೊ ಆರೋಪಿಗಳಿಬ್ಬರು ಪ್ಲಸ್ ಇನ್ನೊಬ್ಬರು 3 ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ, ಪಾವಗಡದಿಂದ ಎಸ್ಕೇಪ್ ಆಗಿದ್ದಾರೆ. ಅವ್ರನ್ನ ಇಲ್ಲಿಗೆ ಕರೆ ತಂದು ವಿಚಾರಣೆ ನಡೆಸಿ ಏನೇನು ಆಗಿದೆ, ಹಿಂದಿನ ದಿನ ಶನಿವಾರ ನೈಟ್ ಏನಾಗಿದೆ ಅಂತ ವಿಚಾರಣೆ ಮಾಡಬೇಕು ಅಂತಲೇ ನಮ್ಮ ಒಂದು ಸಂಸ್ಥೆಗೆ ಕುಟುಂಬಸ್ಥರು ದೂರನ್ನ ನೀಡಿರ್ತಾರೆ. ಸೊ ಈ ದೂರಿನ ಅನ್ವಯ ನಾವಿವತ್ತು ಇಲ್ಲಿ ಬಂದು ಇವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಪೊಲೀಸ್ನವ್ರಿಗೆ ನಮ್ಮ ಕಡೆಯಿಂದ ವಿನಂತಿ ಅಂತಂದರೆ ಆ 3 ಜನ ಏನಿದ್ದಾರೆ ಎಲ್ಲಿದ್ದಾರೆ ಅವ್ರನ್ನ ಕರೆಸಿ ವಿಚಾರಣೆ ನಡೆಸಲೇಬೇಕು. ಇವರ ತಮ್ಮನ ಸಾವಿಗೆ, ನರೇಶ್ ಸಾವಿಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಅನ್ನೋದು ನಮ್ಮ ಕಡೆಯಿಂದ ಒಂದು ಕೋರಿಕೆ. ಥ್ಯಾಂಕ್ ಯು ಸರ್. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.